ಶರೀರ ನೋಡಿದ್ರೆ ಆ ಪ್ರಾಣ ಶರೀರ ಒಳಗಡೆ ಹೋಗುತ್ತೆ. ಆ್ಯಂಡ್ ಅಗೈನ್ ವಾಟ್ ಈಸ್ ದ್ಯಾಟ್ ಆತ್ಮ ಸಿ ಕಥಂ ಅತಿ ಅಸ್ಮಿನ್ ಶರೀರ ಆತ್ಮಾನಂ ವಾ. ಆ್ಯಂಡ್ ಅಗೈನ್ ಅವರ್ ಶರೀರ ಆತ್ಮ ಈಸ್ ಅಗೈನ್ ಡಿವೈಡೆಡ್ ಪ್ರವಿಭಜ್ಯ. ದೆನ್ it will stay in the body, dividing itself into prana, apana, vyana, udana, samana. Every day in Sandhya Vandana, we just put our head upon, our hand upon the head and say prano, apana, vyana, udana, samana, saprana, svetavarna ಅಂತ ಹೇಳ್ತೀವಿ ನಾವು. ಸೊ ಪ್ರಾಣೋಪಾನ ವ್ಯಾನೋದಾನ ಸಮಾನ ಶ್ವೇತವರ್ಣಾಹ. ಆ್ಯಂಡ್ ಸಾಂಖ್ಯ ಎನಸ ಗೋತ್ರ ಗಾಯತ್ರಿ ಚತುರ್ಗಂ ನಿತ್ಯ ಸತ್ಯ ಅಕ್ಷರ ಚಾತುರ್ಗಾಯತ್ರಿ ಅಂತ ನಾವು ಟ್ರೈ ಟು ದಿಗ್ಬಂಧ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸಂಧ್ಯಾವನದಲ್ಲಿ. ಹಾಗೆ ಇಲ್ಲಿ ಶರೀರ ಆತ್ಮ, ಶಾರೀರ ಆತ್ಮ ಆ್ಯಂಡ್ ಪುಚ್ಛಂ ಪ್ರತಿಷ್ಠಾ. ಸೊ ತೈತ್ರಿಯ ಉಪನಿಷತ್ ಈಸ್ ಅಗೈನ್ ಎ ಕಾಮೆಂಟರಿ ರಾದರ್ ಮ್ಯೂಚುವಲ್. Prashnopanishad and Taintaya Upanishad could be linked up. When you link up, ಅದನ್ನು ಎರಡು ಸೇರಿಸ್ಬಿಟ್ರೆ you will understand the tough Vedantic thoughts and expressions and postulates and then enunciations. ಸೊ ಇವಾಗ ಅದು ಆ ಪ್ರಾಣ ಒಂದು ಅದೇ ಯೂನಿಟ್ ಆಗಿರೋದಿಲ್ಲ, ಬಟ್ ದಟ್ ಪ್ರಾಣ ಗೆಟ್ಸ್ ಡಿವೈಡೆಡ್ ಆ್ಯಂಡ್ ಕಥಂ ಪ್ರವಿಭಿಜ್ಯ. And again, okay, the pranam has entered and it will not stay in the body completely. It will go off. So why at all it is utkramati? See, prana shakti ಎಷ್ಟು ತನಕ ಇರಬೇಕು ಆಯುಸ್ಸು, so much time it will stay in the body. It will make all functioning duties. And when once the function is over, then the prana gets away, taking the other 4 pranas with it. Because prana shakti, Amavaru, is that prana shakti, parashakti, you call it. And when once the body use is over, leave the body and get out. That's exactly why Krishna in Bhagavad Gita says, Vasam sijirnani yatha vihaya naro grunhati aparani dehani. So the jiva, when once our body is torn out, ಯಾಕೆಂದರೆ ಮುದುಕರಾಗ್ತಾ ಆಗ್ತಾ ಕನ್ಸಂಪ್ಷನು, ಮೂವ್ಮೆಂಟು ಎಕ್ಸೆಟ್ರಾ ಅವೆಲ್ಲ ಕೂಡ ಡಲ್ ಆಗ್ತಾ ಇರುತ್ತೆ. ಸೊ ಹಿ ಕಾಂಟ್ ಈಟ್ ಆಸ್ ಮಚ್ ಆಸ್ ಹಿ ವಾಸ್ ಈಟಿಂಗ್ ವೆನ್ ಹಿ ವಾಸ್ ಎ ಬಾಯ್ ಆರ್ ಅಡಲ್ಟ್. ಕೊನೆಗೆ ಏನಾಗ್ತದೆ, ಇನ್ಫಂಟ್ ಫುಡ್ಡು ಅಂತ ಹೇಳ್ತಾರೆ ಡಾಕ್ಟರ್ಸ್. ಸೊ ಚಿಕ್ಕ ಮಗುಗಳು ಇನ್ಫಂಟ್ ಫುಡ್ಡು. And older people also, they take infant food. I remember there was one senior gentleman coming to our place, and he was doing a lot of contribution. He used to go give kharjuram and kalkanda to our Kendra to be distributed to all Kendra students whenever they come to class or whenever a program is done. And I just forgot his name, but he is attached to us. ಈಸ್ ಅ ರಿಟೈರ್ಡ್ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್. ಸೊ ಅವ್ರೇನು ಮಾಡ್ತಾಯಿದ್ರು, ಈ ಸೌಂದರ್ಯ ಲಹರಿಯ ಹೋಮನ ಆದಮೇಲೆ ಕೂತ್ಕೊಂಡು ಸ್ವಲ್ಪನೇ ಊಟ ಮಾಡೋರು. ದೋ ದರ್ ಆರ್ ಸೋ ಮೆನಿ ಪ್ರಸಾದಂ. ಬಟ್ ಸೊ ಐ ಜಸ್ಟ್ ಅಬ್ಸರ್ವ್. ಸಿಮಿಲರ್ಲಿ ಸತ್ಯ ಸಾಯಿ ಬಾಬಾ ಆಲ್ಸೋ ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು, ಆ್ಯಸ್ ಐ ವಾಸ್ ಟೋಲ್ಡ್, ಫಸ್ಟು ಬಡಿಸಿದ ಮೇಲೆ ಸ್ವಲ್ಪನೇ ಊಟ ಮಾಡಿ ನನಗೆ ಸಾಕು ಅಂತ ತಾನು ಎಲ್ಲರಿಗೂ ಕೂತಿರೋರಿಗೆ ಬಡಿಸೋದಕ್ಕೆ ಹೋಗ್ತಾಯಿದ್ರು ಅಂತ. So that way you observe the there is a lot of change in this. Ultimately, the body will be deserted. Therefore, ಅದಕ್ಕೋಸ್ಕರ ಕೊನೆಗೆ ಥರ್ಡ್ ಪ್ರಶ್ನೆಯಲ್ಲಿ ಕೊನೆಗೆ ಕನ್ಕ್ಲೂಷನ್ ಏನಪ್ಪ ಅಂದರೆ, ಈ ಪ್ರಾಣವೇ ದೇವತಾ. ಯಾರು ಈ ಪ್ರಾಣದ ಬಗ್ಗೆ ಉಪಾಸನ ಮಾಡಿ ಆ ಪ್ರಾಣಶಕ್ತಿ ಯಾವುದು ಅದೇ ಶಕ್ತಿ, ಅವ್ರಿಗೆ ಎಲ್ಲ ವಿಧವಾದ ವಿಭುತ್ವ ಬರುತ್ತೆ, ಅಧ್ಯಾತ್ಮ ಜ್ಞಾನ ಬರುತ್ತೆ, ಆ್ಯಂಡ್ ಪ್ರಾಣ ವಿಜ್ಞಾನ ಬರುತ್ತೆ. ಆ ಪ್ರಾಣದ ವಿಜ್ಞಾನದಿಂದ ಅದನ್ನು ಅಮೃತ ವಿಜ್ಞಾನಮಯವಾದ ಮೇಲೆ he will get the ಅಮೃತತ್ವಂ, he will get the immortality.
ಅಂತ ನಾವು ಓದಿದ್ದೀವಿ. ಬಟ್ ಏನಂದರೆ ವಿ ಜಸ್ಟ್ ಫರ್ಗೆಟ್ ಆಲ್ ದಿಸ್. ಸಿ ದಿಸ್ ಆರ್ ಆಲ್ ಮ್ಯಾಟರ್ಸ್, ಸಬ್ಜೆಕ್ಟ್ ಮ್ಯಾಟರ್, which will not lurk in our head constantly, because if everything is a pursuit, the deeper you go into, the better light or brilliance or intelligence comes into our section. So that section ಅಲ್ಲಿ ಆಯ್ತಪ್ಪ. Now let's go to the what is the fourth question put by ಗಾರ್ಗ್ಯ ಮಹರ್ಷಿ. ಅವ್ರು ಕೇಳಿದ್ದೇನೆಂದರೆ, ಅಯ್ಯ ಎಲ್ಲರೂ ನಿದ್ದೆ ಮಾಡ್ತಾರೆ. You see, if 100 years are granted to us, there are 50 years gone in sleep, dozing on the bed, becoming lazy on the bed, rolling on the bed, and not sleeping. But your sleep time is very, very low. 8 ಗಂಟೆ ಬಿದ್ದಿದ್ರೆ ಹಾಸಿಗೆ ಮೇಲೆ ಅದರಲ್ಲಿ 90 minutes ಮಾತ್ರ, ಇಫ್ ಯು ಆರ್ ಲಕ್ಕಿ, ಯು ವಿಲ್ ಗೆಟ್ ದಿ ಡೀಪ್ ಸ್ಲೀಪ್. ದಿ ರಿಮೈನಿಂಗ್ ಟೈಮ್ ಎಲ್ಲ ವೇಸ್ಟ್. ಹಾಗೆ ಇಲ್ಲಿ ಕೇಳ್ತಾನೆ, ಓ ಭಗವಾನ್, ವೆನ್ ವಿ ಆಲ್ ಬೀಯಿಂಗ್ಸ್ ಸ್ಲೀಪ್, ವೆನ್ ಬೀಯಿಂಗ್ಸ್ ಸ್ಲೀಪ್, ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ದಿ ಬಾಡಿ that go to sleep? What are the things that remain wakeful? And who is that wakeful time ಅಲ್ಲಿರುವಾಗ ಮಾಸ್ಕ್ ಮೇಲೆ ಇರ್ತೀರಿ, ಆದರೆ ಯು ಆರ್ ಹ್ಯಾವಿಂಗ್ ದಿ ಡ್ರೀಮ್ಸ್. Who is going to witness the dreams? You will forget all the dreams. Imagine, by now we have slept all days we have slept, but lakhs and lakhs of dreams are there. But how many dreams you remember? And that dream that you remember green is really permanent. When you are an adult, when you are a boy, when you are like that, all time you have been in the pool of dreams. But ಆದರೆ ಪರಮಾತ್ಮ ಈಸ್ ಟೆಲ್ಲಿಂಗ್, ಋಷಿಗಳು ಹೇಳ್ತಾ ಇದ್ದಾರೆ, ನಿಮ್ಮ ಕನಸುಗಳನ್ನೆಲ್ಲ ದೇವಃ ಸ್ವಪ್ನಾನ್ ಪಶ್ಯತಿ. ದೇವರು ನಿನ್ನ ಸ್ವಪ್ನಗಳೆಲ್ಲ ಹೇಳ್ತಾರೆ. And what is the swapna? The mind. So mind does not sleep, but mind enters into the dream state, and that's why our Kendra important member and supporter financially, academically and financially also, Papa, Dr. G.B. Ghare ಹೇಳಿದರು, sir, you please maintain a dream diary. ಆ ಡ್ರೀಮ್ ಡೈರಿಯಲ್ಲಿ ವಾಟ್ ಡ್ರೀಮ್ಸ್ ಯು ರಿಮೆಂಬರ್ ವೆನ್ ಯು ಕ್ಲೋಸ್ ಯುವರ್ ಸ್ಲೀಪ್ ಟೈಮ್ and get up from there, and that you remember whole day, that becomes the green dream, and that you try to record. So if you have a dream diary, you will know the nature of your mind. A psychologist also will be able to analyze the state of mind and all that. So ಇದೆಲ್ಲ ಆ ಗಾರ್ಗ್ಯ ಮಹರ್ಷಿ ಆದಮೇಲೆ, ಆ್ಯಂಡ್ ಇವ್ರು ಪಪ್ಪಳಾದ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಕಣಯ್ಯ ನಿನ್ನ ಪ್ರಶ್ನೆ, ಆ್ಯಂಡ್ ಆನ್ಸರ್ ಹೇಳಬೇಕು, ಡಿಫಿಕಲ್ಟ್, ಐ ಆಮ್ ಟೆಲ್ಲಿಂಗ್ ಇಟ್. ಏನಂತ ಹೇಳ್ತಾನೆ, ಮನಸ್ಸಿ ಏಕೀ ಭವತಿ, ಆಲ್ ಯುವರ್ ಡ್ರೀಮ್ಸ್ ಗೋ ಆ್ಯಂಡ್ ಜಾಯಿನ್ ಇನ್ ಟು ದ ಮೈಂಡ್, ಆ್ಯಂಡ್ ದ ಮೈಂಡ್ ಈಸ್ ದೇರ್ ಇದು ಪರಮಾತ್ಮ, ಮೈ ಅರ್ಪಿತ ಮನೋಬುದ್ಧಿ ಅಂತ ಹೇಳಿದಾರಲ್ವಾ ಹೋಲ್ ಭಗವದ್ಗೀತಾ. ವೆಲ್, ಸಂಡೇ ಡೋಂಟ್ ಮಿಸ್ ಟು ಲಿಸನ್ ಟು ದಿ ಸ್ಪೀಕರ್ ಡೈರೆಕ್ಟ್ಲಿ, ಹಾರ್ಸ್ ಮೌತ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಆಲ್ರೆಡಿ ಪಬ್ಲಿಷ್ಡ್ ದಿ flyer. It is just running. So there is a commonality between Aditya Hridayam and also Bhagavad Gita, where there is the swapna. In Aditya Hridayam alli ಒಂತರಹ ಸಜೆಷನ್, ಭಗವಾನ್ ಅಗಸ್ತ್ಯೋ ಮುನಿಹಿ ಅಂತಾರೆ, ಋಷಿ. ಸೊ ನಾಟ್ ಓನ್ಲಿ ಅಗಸ್ತ್ಯ ಮಹರ್ಷಿ ಇಸ್ ಅ ಋಷಿ, ಬಟ್ ಆಲ್ಸೋ ಈಸ್ ಎ ಭಗವಾನ್. ಇದರಲ್ಲೇ ಕೂಡ ಕೊನೆಯಲ್ಲಿ ಯಾರು ಭಗವಾನ್ ಅನ್ನೋದು ಡೆಫಿನೇಷನ್ ಬರುತ್ತೆ. ಯಾರು ಭಗವಾನ್ ಅಂದರೆ, ವೇತ್ತಿ ವಿದ್ಯಾಮವಿದ್ಯಾಂಚ ಸವಾಚ್ಯೋ ಭಗವಾನತಿ. ಎನಿಬಡಿ ಹೂ ನೋಸ್ ವಿದ್ಯಾ ಆ್ಯಂಡ್ ಅವಿದ್ಯಾ. ಅವಿದ್ಯಾ ಈಸ್ ಮೆಟೀರಿಯಲ್ ವರ್ಲ್ಡ್ ಆ್ಯಂಡ್ ವಿದ್ಯಾ ಈಸ್ ದಿ ಸ್ಪಿರಿಚುವಲ್ ವರ್ಲ್ಡ್. ಈ ಎರಡು ಕಾಂಟ್ರಾಸ್ಟ್ ಇದ್ದು ಟ್ರಾವರ್ಸ್ ಮಾಡೋವನು ಮಾತ್ರ ದೇವರು ಅಂತ ಹೇಳ್ತಾರೆ. ಸೊ ಸೃಷ್ಟಿ, ಲಯ, ಅದು 6 ಫಂಕ್ಷನ್ಸ್ ಇದೆ. ವೇತ್ತಿ ಪರಾಪರಂ ಸಹ ಅಂತ ಭಗವಾನ್ ಋಷಿ ಬರ್ತಾನೆ. ಬರೀ ಒಬ್ಬನೇ ಬರಲ್ಲ,
like Agni, bringing all gods into your venue of Homa or Homa performance. Even Agastya Maharshi brought all gods along with him to see Rama, which means that the drishti of all gods fell on Rama. He became energized tremendously. ಹಂಗೆ ಇಲ್ಲಿ ನಮ್ಮ ಇಂದ್ರಿಯಗಳು ಮಾತ್ರ ನಿದ್ರಕ್ಕೆ ನಿದ್ದೆಯಲ್ಲೂ ಹೊರಟೋಗತ್ತೆ, ಆದರೆ ಮನಸ್ಸಿರತ್ತೆ. ಆ ಮನಸ್ಸೇ ಪರಬ್ರಹ್ಮ. ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಎప్పుడైతే ಮೈಂಡ್ ಸ್ಟಾಪ್ ಆಗುತ್ತೋ ಯು ಎಂಟರ್ ಇಂಟು ದಿ ಪೋರ್ಟಲ್ಸ್ ಆಫ್ ದಿ ತುರಿಯ. ಆ ತುರಿಯ ಅವಸ್ಥೆಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಇದೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಪೀಪಲ್ ಕಾಲ್ ಇಟ್ ಸಮಾಧಿ. ಸೊ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಸೊ ಆ ಸಮಾಧಿ ಸ್ಥಿತಿಗೆ ಹೋಗಬೇಕು. ಮನಸ್ಸಲ್ಲೇ ಹೋರಾಡ್ತಾ ಇದ್ದರೆ ನಮ್ಮ ನಿದ್ದೆ ಕೆಟ್ಟೋಗುತ್ತೆ. ಸೊ ಯು ಹ್ಯಾವ್ ಟು ಟ್ರಾನ್ಸೆಂಡ್ ದಿ ಲೇಯರ್ ಆಫ್ ದಿ ಮೈಂಡ್ ಆ್ಯಂಡ್ ದೆನ್ ಗೆಟ್ ಇನ್ ಟು ತುರಿಯ. ಆ್ಯಂಡ್ ಈವನ್ ತುರಿಯದಲ್ಲಿ ಕೂಡ ತುರಿಯ ಅಂತ ಇನ್ನೊಂದು ಸ್ಟೇಟ್. ಜಾಗ್ರತ್ ಸ್ವಪ್ನ ಸುಷುಪ್ತೀನಾಂ ಸಾಕ್ಷಿಭೂತ್ಯೈ ನಮೋ ನಮಃ. ಸೊ ಈ ಮೂರಿದೆಯಲ್ಲ, ಆ ಸಾಕ್ಷಿಭೂತಳಾಗಿರ್ತಾಳೆ ಮಹಾತಾಯಿ. ಆರ್ ಮಹಾವಿಷ್ಣು ಆಲ್ಸೋ ಈಸ್ ಸಾಕ್ಷಿಭೂತ ಚಿತ್ತತಿ. ಆ್ಯಂಡ್ ಈ ಫೋರ್ತ್ ಕ್ವಶನಲ್ಲಿ ಕೊನೆಗೆ ಆನ್ಸರ್ ಬಂದಿದೆ. ಏನು? ಯು ಬಿಕಮ್ ಪ್ಯೂರ್. ವೆನ್ ಯು ಬಿಕಮ್ ಪ್ಯೂರ್ ಅಂದರೆ ವೆನ್ ಯು ಆರ್ ಏಬಲ್ ಟು ಬಿ ಬೋಧ ಆ್ಯಂಡ್ ವೆನ್ ಯು ಆರ್ ಏಬಲ್ ಟು ಮೆರ್ಜ್ ಇನ್ ಟು ದಿ ವಿಜ್ಞಾನ ಆತ್ಮ, ಆ್ಯಂಡ್ ವೆನ್ ಯು ಹ್ಯಾವ್ ದಟ್ ಅಜ್ಞಾನ ಆತ್ಮ ಮೆರ್ಜಿಂಗ್ ಇನ್ ಟು ದಿ ಪರೇ ಅಕ್ಷರ, then whatever ಆ ಪರಮ ಅಕ್ಷರ is one which makes you purer, and Subram Aksharam Soumya. 2 times Vipralada Maharshi was convinced about the Garga Mahamuni, Gargya, and then says Aya Soumyane. Soumya ಅಂದರೆ ಸುಖವಾಗಿ, ಜ್ಞಾನ ಇದ್ದರೆ ಸುಖ, ಅಜ್ಞಾನ ಇದ್ದರೆ ದುಃಖ, ಕಷ್ಟ, and we will be in troubling. So knowledge is wealth, knowledge is power, knowledge is a weapon, and knowledge is everything. But ignorance is a danger, ignorance is a problem. Therefore we are always sandwiched between ignorance and then therefore we have to embark upon the airport. What is the airport? Vijnana Atma. When you embark upon the Vijnana Atma airport, you have more comfort. Then pranaha, sarve pranaha ಭೂತಾನಿ ಸಂಪ್ರತಿಷ್ಠಂತೆ. ಆ್ಯಂಡ್ ಯಾವಾಗ ನಿಮ್ಗೇನು ಗೊತ್ತಾಗತ್ತಂದರೆ ಪರಮಾತ್ಮ ಜ್ಞಾನ ಸಿಗುತ್ತೆ ನಿಮಗೆ. ಯು ಬಿಕಮ್ ಅಕ್ಷರಂ ವೇದಯತೆ. You know, again, Bhagavad Gita, go to that. There is what is called as we have got 13th chapter ಅಲ್ಲಿ 2 things. ಕ್ಷರಾಕ್ಷರ ಯೋಗೋ ನಾಮ, ಜ್ಞಾನ ವಿಜ್ಞಾನ ಯೋಗೋ ನಾಮ. ದಟ್ ಕಪ್ಲಿಂಗ್ ಯು ಅಬ್ಸರ್ವ್. ಮೋಕ್ಷ ಸನ್ಯಾಸ ಯೋಗೋ ನಾಮ ಆ್ಯಂಡ್ ಆತ್ಮ ಸಂಯಮನೋ ನಾಮ. ಆ್ಯಂಡ್ ಸೊ ಆತ್ಮ ಸಂಯಮ ಯೋಗೋ ನಾಮ. ಸೊ ಈ ರೀತಿಯಾಗಿ ಯು ಹ್ಯಾವ್ ಆಲ್ವೇಸ್ ದಿ ಯೋಗಾಸ್, ಬಟ್ ಕಪ್ಲಿಂಗ್, that's what you have to observe. Moksha and sannyasa, one combination. And gnana, vignana, another combination. Kshara and akshara, another combination. And atma, sanyamana, another combination. So karma, sanyamana andre karma. So karma yoga, bhakti yoga, ಜ್ಞಾನ ಯೋಗ. ಅದೇ ರೀತಿಯಾಗಿ 4:11 ಶಿವಲಿಂಗಯ್ಯ ಓದ್ತೀರಾ ಬಾಬು? 4:11 ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ. ಓದಿ ಬರೋ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯಃ ಸ ಸರ್ವಜ್ಞ ಸರ್ವಮೇವಾವಿವೇಶ್ಯೇತಿ. ಸರ್ವಮೇವಾವಿವೇಶೇತ್ ಇತಿ. ಸರ್ವಮೇವಾವಿವೇಶೇತಿ ಇತಿ. So when it is said, that is a quotation. ಏನು
ಯಾವಾಗ ನೀವು ವಿಜ್ಞಾನ ಆತ್ಮ ಅಂತ ಲ್ಯಾಂಡಿಂಗ್ ಆಗುತ್ತೋ, ಇವೆಲ್ಲ ಬೇರೆ ಬೇರೆ ಊರುಗಳಲ್ಲಿ ನಾವು ಲ್ಯಾಂಡ್ ಆಗೋದು ಮೆಟೀರಿಯಲ್, ಇದು ಅವಿದ್ಯ. ಬ್ಯಾಂಗ್ಳೂರ್ ಏರ್ಪೋರ್ಟ್, ಹೈದರಾಬಾದ್ ಏರ್ಪೋರ್ಟ್, ಡೆಲ್ಲಿ ಏರ್ಪೋರ್ಟ್, ಅಮೆರಿಕಾ ಏರ್ಪೋರ್ಟ್ಸ್, ಅವೆಲ್ಲ ಒಂದು. ಒನ್ಸ್ ಯು ಗೆಟ್ ಆನ್ ಟು ದ್ಯಾಟ್, ದೆನ್ ದೇವೈ ಸರ್ವೈ ಪ್ರಾಣಾ ಭೂತಾನಿ ಸಂಪ್ರತಿಷ್ಠಂತಿ. ಸೊ ದೀಸ್ ಪ್ರಾಣಾಸ್ get itself established in all gods, in all things. But how is that prana going up? Means they said Udana Vayu is there from the abdomen that will take your punya and papa to the respective lokas, and that will make you merge into Paramatma, Devas. Therefore, when once that is established, you will be able to know the Aksharam. When once you know the Aksharam, ಅಂದರೆ ದೈವಜ್ಞಾನ ಇದ್ರ ಮೇಲೆ ಸರ್ವಮೇವ ವಿಷೇತ್. ಸೊ ದೈವಜ್ಞಾನ ಅನ್ನುವಾಗ ಅಸ್ಟ್ರಾಲಜರ್ಸ್ಗಳು ಬರ್ತಾರೆ, ದೇಶಿಕರು, ದೈವಜ್ಞರು, ಜ್ಯೋತಿಷ್ಕರು, ಇವೆಲ್ಲ ನಮಗೆ ಇದ್ದಾರೆ. ದೇ ಆರ್ ಅವೈಲಬಲ್ ಪೀಪಲ್. ಸೊ ಈ ಅವೈಲಬಲ್ ಪೀಪಲ್ ಎಲ್ಲ ಏನು ಮಾಡ್ತಾರೆ, ದೇ ಆರ್ ಏಬಲ್ ಟು ರೀಡ್ ದಿ ಮೈಂಡ್ ಆಫ್ ದಿ ಗಾಡ್. ಗೋವಿಂದ ಅವರೇ, ಅವರೇನು ಮಾಡ್ತಾರೆ ಅಸ್ಟ್ರಾಲಜರ್ಸು, ಇಟ್ ಆಲ್ ಡಿಪೆಂಡ್. ನೋ ಟ್ರೂ ಅಸ್ಟ್ರಾಲಜರ್ಸ್ ಅಗ್ರಿ ಸಮ್ಟೈಮ್ಸ್. ಇವಾಗ 10 ಚಾನಲ್ಸಲ್ಲಿ, ಟಿ ವಿ ಚಾನಲ್ಸಲ್ಲಿ 10 ಅಸ್ಟ್ರಾಲಜರ್ಸ್ ಇದ್ದಾರೆ. ಯಾರೋ ಒಬ್ಬರು ಬಂದು ಕೇಳಿದ್ರು, ಸರ್ 10 ಅಸ್ಟ್ರಾಲಜರ್ಸ್ ಎಲ್ಲ ಕ್ಲಾಸ್ ತಗೊತಾರೆ ಆ್ಯಂಡ್ ಪ್ರಿಡಿಕ್ಷನ್ಸು ಹೇಳ್ತಾ ಇರ್ತಾರೆ, ಏನು ಮಾಡಬೇಕು ಸರ್? ವಿಚ್ ಚಾನಲ್ ಐ ಹ್ಯಾವ್ ಟು ಫಾಲೋ? ವಿಚ್ ಗುರು ಈಸ್ ದೇರ್ ಹೂ ಕ್ಯಾನ್ ಸ್ಪೀಕ್ ಅಬೌಟ್ ದಿ ಅಸ್ಟ್ರಾಲಾಜಿಕಲ್ ಸಿಚುಯೇಷನ್ಸ್ ಆ್ಯಂಡ್ ಆಲ್ ದಟ್ ಅಂತ ಕೇಳಿದ್ರು. ಎಲ್ಲರೂ ಹೋಗೋದೆ ನಾನು ಅಸ್ಟ್ರಾಲಜರ್ ಅಂತ, ಎವ್ರಿಬಡಿ ಪುಟ್ಸ್ ಎ ಬೋರ್ಡ್. ಇನ್ನೊಬ್ಬ ಅಸ್ಟ್ರಾಲಜರ್ ನನಗೆ ಹೇಳಿದರು, ದೈವಜ್ಞ ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡು ಡೆಕ್ಕನ್ ಹೆರಾಲ್ಡಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು. ಎವ್ರಿ 2 months ಒಂದ್ಸಲ ಅವನ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಯು ಆರ್ ಸ್ಟೇಯಿಂಗ್ ಇನ್ ಎ ರೂಮ್. ಸೊ ಸಡನ್ಲಿ ಐ ಹ್ಯಾಪನ್ ಟು ಮೀಟ್ ಹಿಮ್ ಅಂಡ್ ದೆನ್ ಆಸ್ಕ್ ಹಿಮ್, ಸರ್ ಒಂದ್ಸಲ ಇಲ್ಲ, ವೆನೆವರ್ ಮೈ ಬಿಸ್ನೆಸ್ ಬಿಕಮ್ ಡಲ್, ಐ ಆಮ್ ಇನ್ ದಿ ರೂಮ್, ಐ ಹ್ಯಾವ್ ಟು ಪೇ ದಿ ರೂಮ್ ರೆಂಟ್ ಆ್ಯಂಡ್ ದಿಸ್ ಆ್ಯಂಡ್ ದಟ್. ಸೊ ಅದಕ್ಕೋಸ್ಕರ ಒಂದ್ಸಲ ಫ್ಲ್ಯಾಶ್, ಒಂದ್ಸಲ ಡೆಕ್ಕನ್ ಹೆರಾಲ್ಡ್ ಇದ್ರೆ ನ್ಯೂ ಕಸ್ಟಮರ್ಸ್ ಬರ್ತಾರೆ ನನಗೆ ಅಂತ. ದಟ್ ಈಸ್ ಸೀಕ್ರೆಟ್ ಆಫ್ ಎನ್ ಅಸ್ಟ್ರಾಲಜರ್. ಒಂದ್ಸಲ ಬೋರ್ಡ್ ಹಾಕ್ಕೊಂಡು ಕೂತಿದ್ರೆ ಯಾರು ಬೋರ್ಡ್ ನೋಡೋಲ್ಲ, ನೋಡಿರೋ ಹಂಗೆ ಓದ್ತೋಗ್ತಾರೆ. ಬಟ್ ವೆನ್ ಒನ್ಸ್ ಯು ಆರ್ ರಿಯಲಿ ಎನ್ ವಿಜ್ಞಾನ ಆತ್ಮ, ಕರೆಕ್ಟ್ ಪ್ರೆಡಿಕ್ಷನ್, ಆ್ಯಂಡ್ ದೇ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ಯು. And it's my personal experience. Just in front of the payment of the Janata Bazaar, that Mysore Bank Road, there was an astrologer, palmist sitting. Sumne, I was in Central College, and while going, I was a curious fellow in those days to touch astrologers and palmists and this and all that, because that will all add to the quest and knowledge of your own. And ನನಗೇನು astrologer ನಿಮ್ಮ ಕೈಯಲ್ಲ. Damn it. You listen. You just have your own thinking on that. So ಅವನೇನು ಹೇಳಿದ, ಸರ್, in about 2-3 days, you are going to change your house. And you will not stay there where you are, you will change your ಬಾಡಿಗೆ ಮನೆ, come to your near our college ಅಂತ ಅವನು ಹೇಳಿದ. I told him, impossible, Babu, in 2-3 days, how is it possible? But that happened in the evening. I will return into the next morning. My own colleague in the college told, sir, ನನ್ನ ಮನೆ ಎದುರು ಮನೆ ಖಾಲಿ ಇದೆ 42nd ಕ್ರಾಸಲ್ಲಿ, and ಬಂದು ನೋಡಿ ಅಂತ. So we went and saw the house and met the bank manager, and he just gave the permission to take it out. And then next day we just moved to that. Next day, 2 days ಅಲ್ಲಿ we moved to. ನನಗೆ ಎಷ್ಟು ಮೆರಗ, ಬಟ್ ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಆ್ಯಂಡ್ ರಿವಾರ್ಡ್ ಹಿಮ್ ಆಲ್ಸೋ ಫಾರ್ ದಿ ಕೈಂಡ್ ಆಫ್ ಪ್ರಿಡಿಕ್ಷನ್, ಬಟ್ ಈಸ್ ನಾಟ್ ಅವೈಲಬಲ್ ದೇರ್. ಎಸ್ ಚೇಂಜ್. ಬಟ್ ಆ ತರಹ ಮಹಾತ್ಮರು, ಗುರುಗಳು ಒಂದೇ ಸಾಲ ಸಿಗ್ತಾರೆ, ಮತ್ತೆ ಮತ್ತೆ ಅವರನ್ನು ಪರ್ಸ್ಯೂ ಮಾಡಬೇಕು ಅಂದರೆ ಡಿಫಿಕಲ್ಟ್, ಹಾರ್ಡ್. ಸೊ ಸೌಮ್ಯ ಅಂತ ಹೇಳ್ತಾನೆ. ಸೌಮ್ಯ ಅಂದರೆ ಒಂದು ಸಲ ನೀನು ಸರ್ವಜ್ಞನಾದ ಮೇಲೆ ನಿನಗೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ. ಸೊ ಕೆಲವರು ಜಾತಕದಲ್ಲಿ ರವಿ ತನ್ನ ಸಿಂಹದಲ್ಲಿ ಇರ್ತಾನೆ, ಆ್ಯಂಡ್ ಆ್ಯಕ್ಚುಲಿ ರವಿ ಈಸ್ ದಿ ಗ್ರಹಾಧಿಪತಿ, ಆ್ಯಂಡ್ ಹಿ ಹ್ಯಾಸ್ ಟು, ಗೋಪಾನಿ ಅಂತ ಇದ್ದಾರೋ ಗೊತ್ತಿಲ್ಲ, ಹಿ ಹ್ಯಾಸ್, ಆ್ಯಸ್ ಕೃಷ್ಣಕುಮಾರ್ ವಾಸ್ ಟೆಲ್ಲಿಂಗ್, ವೆನ್ ಹಿ ಸಮಥಿಂಗ್ ಲೈಕ್ ಎ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಏನು ಮಾಡಬೇಕು, ಹಿ ಹ್ಯಾಸ್ ಆಲ್ ಪೋರ್ಟ್ಫೋಲಿಯೋಸ್ ಇನ್ ಹಿಸ್ ಹ್ಯಾಂಡ್.
ಸೊ ಎಲೆಕ್ಟ್ ಆಗಿರುವ ಪಾರ್ಲಿಮೆಂಟ್ ಎಂ ಪಿಸಲ್ಲಿ ಅವರಿಗೆಲ್ಲ ಮಿನಿಸ್ಟರ್ ಜಾಬ್ ಕೊಡಬೇಕು ಅಂದರೆ ತುಂಬ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿಬಿಟ್ಟು ಎಲ್ಲ ಪೋರ್ಟ್ಫೋಲಿಯೋಸು ಒಬ್ಬೊಬ್ಬೊಬ್ಬರಿಗೆ ಡಿಸ್ಕ್ರಿಪ್ಷನ್ ಮಾಡಿ, ಫೈನಾನ್ಸ್ ಒಬ್ಬರಿಗೆ, ಹೋಮ್ ಒಬ್ಬರಿಗೆ, ಡಿಫೆನ್ಸ್ ಒಬ್ಬರಿಗೆ, ಆ ಥರ ಎಲ್ಲರಿಗೂ ಕೊಟ್ಬಿಟ್ಟು ತಾನು ಮಾತ್ರ ಯೂನಿವರ್ಸಲ್ ಆಗಿ ಬಿಡ್ಬೋದು. ಅಥವಾ ಹಿ ಮೇ ಆಲ್ಸೋ ಕೀಪ್ ಒನ್ ಪೋರ್ಟ್ಫೋಲಿಯೋ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಸಿ ದ್ಯಾಟ್ ದಿ ರೂಲ್ ದಿ ಅಡ್ಮಿನಿಸ್ಟ್ರೇಷನ್ ಈಸ್ ಲೈವ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಕಾಲ್ಡ್ ಸರ್ವಮಗ್ನಃ. ಸೊ ರವಿ ಏನು ಮಾಡ್ತಾನೆ, ಇರೋ 8 ಪ್ಲ್ಯಾನೆಟ್ಸ್ಗೆ ಅವರವ್ರಿಗೆ ಐ ಮೀನ್ ರಾಶಿ ಆಧಿಪತ್ಯ ರಾಹುಕೇತುಗಳಿಗಿಲ್ಲ. ಬಾಕಿ 7 ಪ್ಲ್ಯಾನೆಟ್ಸ್ ಮಾತ್ರ ಒಬ್ರಿಗೆ 2, ಒಬ್ರಿಗೆ 1 ಈ ತರಹ ಮನೆಗಳು ಕೊಟ್ಬಿಟ್ಟು ಆಲ್ ದಿ 11 ಹೌಸಸ್ ಆರ್ ಫಿಲ್ಡ್. ಆ್ಯಂಡ್ 12th ಹೌಸಲ್ಲಿ ಐ ಮೀನ್ ಸಿಂಹರಾಶದಲ್ಲಿ ತಾನು ಕೂತಿರ್ತಾನೆ. ಆ ಸಿಂಹರಾಶದಲ್ಲಿ ಅವರು ಸರ್ವಜ್ಞ ರವಿ, and he has any and everything in his control. So if he likes, he will send away the planets to different houses. ಇಲ್ಲ, ಯಾರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾನೋ ಅವ್ರನ್ನೇ ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾನೆ. ಆವಾಗ ಆಯಾ ಜಾತಕಗಳು, ಆಯಾ ನೇಟಿವ್ಸು ಆಯಾ ರೀತಿಯಾಗಿ ಫಲವನ್ನು ಅನುಭವಿಸ್ತಾ ಇರ್ತಾರೆ. ಸೊ 4 planets in 12th house, one example. And 12th house is being ruled by the Ravi. And there is Kuja, Buddha, Rahu. ಇವನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಬೇರೆ ಕಡೆ ಕಳಿಸದೆ ಆ ರವಿ ಅಲ್ಲೇ ಇದ್ದರೆ ಅದೊಂದು ಯೋಗ. ಅದೇ ರೀತಿಯಾಗಿ ಮಾಲಾ ಯೋಗ ಅಂತ ಏನೇನೋ ಯೋಗಗಳು ಹೇಳ್ತಾರೆ ಅಸ್ಟ್ರಾಲಜಿಯಲ್ಲಿ. ಇದೆಲ್ಲ ಹೆಂಗಾಗುತ್ತೆ ಅಂದರೆ ಸರ್ವಜ್ಞ ಸರ್ವಮೇವ ಆವಿಸೇತ್. ವೆನ್ ಹಿ ಹ್ಯಾಸ್ ಎನಿ ಆ್ಯಂಡ್ ಎವ್ರಿಥಿಂಗ್ ಅಂಡರ್ ಹಿಸ್ ಕಂಟ್ರೋಲ್, he will be able to get into any and every way. We have got practical examples. A bank manager has the right to go to all counters and help the concerned clerks and also the customers who come to bank and take some kind of deviation. Then that bank will be having more people and accounts. ಯಾವ ಬ್ಯಾಂಕಲ್ಲಿ ಹೆಚ್ಚು ಅಕೌಂಟ್ಸ್ ಇದೆಯೋ ಆ ಮ್ಯಾನೇಜರ್ನ ಎಲ್ಲರೂ ರಿವಾರ್ಡ್ ಮಾಡ್ತಾರೆ. ಹಾಗೆ ತದಕ್ಷರಂ ವೇದಯತೆ. ಆ್ಯಂಡ್ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿಸೇತಿ. ಸೊ ಸರ್ವಜ್ಞರು ಯಾವ್ದಾದರೆ ಅವರಲ್ಲಿ ಎಲ್ಲ ಪವರ್ಸು ಇರುತ್ತೆ. ಆ್ಯಂಡ್ ದೇರ್ ಫೋರ್ ಶಂಕರಾಚಾರ್ಯ ಈಸ್ ಸೆಟ್ ಟು ಬಿ ಸರ್ವಜ್ಞ. ಆ್ಯಂಡ್ ಹಿ ಹ್ಯಾಸ್ ಬೀನ್ ಮೇಡ್ ಟು ಸಿಟ್ ಆನ್ ಸರ್ವಜ್ಞ ಪೀಠ ಇನ್ ಕಾಶ್ಮೀರ್. ಆ್ಯಂಡ್ ದೇರ್ ಫೋರ್ ಹಿ ಹ್ಯಾಸ್ ಬೀನ್ ಗಿವನ್ ದಿ ಕಾಂಪ್ಲಿಮೆಂಟ್, ಏನು ಸರ್ವಜ್ಞ ಅಂತ ಅವರಿಗೆ ಬಿರುದು ಕೊಟ್ಟಿದ್ದಾರೆ, ಬವಾರ್ಡ್. ಬಟ್ ಹಿ ವಾಸ್ ಸರ್ವಜ್ಞ ಇಂಡೀಡ್. ಸರ್ವತಂತ್ರ ಸ್ವತಂತ್ರಾಯ ಸದಾ ಆತ್ಮಾದ್ವೈತ ವೇದಿನೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಸೊ ವೇದಾಂತ ಗುರವೇ ನಮಃ. ವೇದಾಂತ ಈಸ್ ಅಲ್ಟಿಮೇಟ್ ಆಫ್ ಆಲ್ ಥಿಂಗ್ಸ್ ಇನ್ ದ ವರ್ಲ್ಡ್. ಆ ವೇದಾಂತ, ವೇದಾಂತ ವಿಜ್ಞಾನ ಇಸ್ ಇಂಪಾರ್ಟೆಂಟ್. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸಯೋಗಾದ್ಯತಯೋ ಸಿದ್ಧತಯಃ ಸಿದ್ಧ ಸತ್ವ ಶುದ್ಧ ಸತ್ವಾ. ಏನಪ್ಪ ಶುದ್ಧ ಸತ್ವ ಇದ್ದರೆ ಅದೇ ನಮ್ಮ ಪ್ರಶ್ನೋತ್ತರದಲ್ಲಿ ಶುದ್ಧತ್ವ ಬೇಕು ಅಂತ ಹೇಳ್ತಾರೆ. ವಿಜ್ಞಾನ ಆತ್ಮ ಇದ್ದಾಗ ಈ ಪ್ರಾಣವನ್ನು ಮಾಡಿದವಲ್ಲೇ ಯು ವಿಲ್ ಬಿಕಮ್ ಎ ಶುದ್ಧ. ಶುಭ್ರಮಕ್ಷರಂ ವೇದಯತೆ. ವೆನ್ ಯು ಆರ್ ಎ ಶುಭ್ರ, ಯು ವಿಲ್ ಕಮ್ ಟು ನೋಟ್ ಅಬೌಟ್ ಶುಭ್ರಮಕ್ಷರಂ. ಶುಭ್ರವಾಗಿರುವ ಪರಮಾತ್ಮನನ್ನು ಗುರ್ತೇ ಮಾಡ್ಕೋಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ ಟು ಗೆಟ್ ಹೋಲ್ಡ್ ಆಫ್ ದಿ ಫ್ರೆಂಡ್ಶಿಪ್ ವಿತ್ ರಾಮ. ಇಟ್ ಈಸ್ ಹಾರ್ಡ್. ಬಟ್ ಸುಗ್ರೀವ won the case. Rather, Rama became the best friend of Sugriva. And Rama became also the best friend of Vibhishana. He could not, but his own brothers, Yaru Ravana and Kumbhakarna wanted, but he was bound by the Ravana's gratitude to Ravanasura. So, in the first words of Kumbhakarna to Ravana was to escape the problem by giving up what problem pestered in him. But he was not ready for that. Then he has to budge. So both of them, similarly Bhishma, similarly Drona, Krupa, Ashwatthama, ಇವರೆಲ್ಲರೂ ದುರ್ಯೋಧನ ಪಾರ್ಟಿ ಆಗಿಬಿಟ್ಟು ಪಾಪ ಯುದ್ಧದಲ್ಲಿ ಸತ್ತೋಗಿದ್ದಾರೆ. ನೋಡಿದ್ರೆ ಹೆಂಗಾಗುತ್ತೋ. ಅದಕ್ಕೋಸ್ಕರ ಇಫ್ ಯು ಹ್ಯಾವ್ ಗಾಟ್ ದಿ ಸರ್ವಜ್ಞತ್ವಂ ಆ್ಯಂಡ್ ಯು ಆರ್ ಫ್ರೀ
not committed to the. So all sannyasis are not committed to any matham. ಕೆಲವರಿಗೆ ಮಠ ಅನ್ನೋದು ಬೈಂಡಿಂಗ್, ಮಠಾಧಿಪತಿ ಅನ್ನೋ. ದಟ್ಸ್ ವೈ ಶಂಕರರು ಹೇಳ್ತಾರೆ, ಇದು ಮಾಠಾಪತ್ಯಂ ಹೃತ ಋತವಚನಂ ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷ ಖಲಜನರತಿ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಪಿ. ಈ ಪಶುಪತಿ ಆಗಿರುವ ರುದ್ರನಿಗೆ ನಾವು ಪಿಟಿಷನ್ ಹಾಕ್ತೀವಿ, ಅಯ್ಯ, you don't give, you will give me birth if at all, you are a Pasupati. But I don't want these professions or janmas. This is God. I don't want to be Mathadipati. I don't want to be this and all. Say Paurohityam, Rajani Charitam, night watchman, Brahman, see, Rajani Charitam. ಸೊ ಈ ತರಹ ನಿಯೋಗಿ, ಬ್ರಾಹ್ಮಣತ್ವಂ ಎಟ್ಸೆಟ್ರಾ ಇವೆಲ್ಲ ಇದೆಯಲ್ಲ, ಅಂದರೆ ಇನ್ನೊಬ್ಬರ ಅಧೀನದಲ್ಲಿ ಇರೋ ಜನ್ಮ ಅನ್ನೋದು ನೋ. ಬಟ್ ಪರಮಾತ್ಮನ ಅಧೀನದಲ್ಲಿ ಇರುವಾಗ ಆ ಜನ್ಮ ರಿಯಲಿ ಗ್ರೇಟ್. ತ್ಯಾಗರಾಜರ ಆಧಾರದ ಆಗ್ತಾ ಇದೀಗ, ತ್ಯಾಗರಾಜರ ತ್ಯಾಗ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವ್ರ ಸಾಂಗ್ಸ್ ಎಲ್ಲ ತ್ಯಾಗ ಉಪನಿಷತ್ತು ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಎಷ್ಟು ವೇದ ಪುರಾಣ ಶಾಸ್ತ್ರ ಎಲ್ಲ ಚೆನ್ನಾಗಿ ಲೋಢನ ಮಾಡಿದರೂ ಕೂಡ ಅಲ್ಟಿಮೇಟ್ ಆಗಿ ನನಗೇನು ಗೊತ್ತಾಗೆಂದರೆ, ರಾಮ, ಯು ಆರ್ ದಿ ಓನ್ಲಿ ಒನ್ ಪರ್ಸನ್. ನಿಗಮ ಶವತ, ಅದನ್ನೇ ಭಟ್ಟಾತಿರಿ ನಾರಾಯಣೀಮಲ್ಲಿ ಹೇಳ್ತಾನೆ, ನಿರ್ಮುಕ್ತಂ ನಿತ್ಯ ಮುಕ್ತಂ ನಿಗಮ ಶತಸಹಸ್ರೇಣ ನಿರ್ಭಾಸ್ಯಮಾನಂ ಬ್ರಹ್ಮತತ್ವಂ ತಾವದ್ಭಾತಿ ಪುರೇ ಭಾಗ್ಯಂ ಜನಾನಾಂ ಅಂತ ಫಸ್ಟ್ ಶ್ಲೋಕದಲ್ಲಿ he has understood the whole thing and then try to, but how many people sit to reflect and get on to that thinking about it. Who is Narayana is a tattva, Brahma tattvam. Who is Narayana? Nitya mukta and nirmukta. Who is Narayana? He is always been a subject matter, katha vastu in any and every Vedic text. That's why it is always Abalagopavidita Jai Namo Namaha. Even this Abalagopavidita, she is known to any and everybody in the universe. ಸೊ ಈ ರೀತಿಯಾಗಿರೋ ಸ್ವರೂಪವನ್ನು ಅಕ್ಷರ ಅಂತಾರೆ. ಕ್ಷರ ಮ್ಯಾನ್, ಅಕ್ಷರ ಡಿವೈನ್. ಸೊ ಇಫ್ ಯು ವಾಂಟ್ ಟು ನೋ ದಟ್ ವಿಚ್ ಈಸ್ ಪರ್ಮನೆಂಟ್, ದೆನ್ ಯು ಆರ್ ಓಕೆ. ಬಟ್ ಫಾರ್ ಅನದರ್ ಎಕ್ಸಾಂಪಲ್, ಮೆಟೀರಿಯಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಯು ಪರ್ಚೇಸ್ ಎ ಗಾಡ್ರೇಜ್ ಬೀರ್ವಾ, but you use it, your children use it, your grandchildren use it, your house. That is what is akshara for all the next, etc. But ultimately something happens to the Godrej Birva, might also get broken. So, but you ask to go to the aksharam, is a Paramatma. This is what is the answer given to ultimately in the, now we go to the fifth question. And the fifth question is really interesting. There are no 3, 4, 5 questions put as put by the earlier teacher, earlier rishis, but our Saibhya Satyakamana has got only one question. Yeah. So Sivalingaya, please tell. Atahainam Saibhya Satyakamaha papracha. Or anybody? अत ऐनं शैभ्यः सत्यकामः अत ऐनं शैभ्यः सत्यकामः Papracha. पप्रच्छ सा यहा हा वै तद्भगवन् मनुष्येषु प्रायणान्तम् ओङ्कारम् अभिध्यायीता इति. सः यो आवै तद्भगवन् मनुष्येषु प्रायणान्तम् ओङ्कार अभिध्यायेत. Good. Kathamavava satena lokam jayati iti. कथमं वाव सतेन लोकं जयति इति. कथं वा सतेन लोकं जयति इति. तस्मै सहोवाचा. तस्मै सहोवाच तस्यै सहोवाच
ಏತದ್ವೈ ಸತ್ಯಕಾಮ ಪರಂ ಚಾಪರಂ ಚ. एतद्वै सत्यकाम परं चापरं च एतद्वै सत्यकाम परं चापरं च ಬ್ರಹ್ಮ ಯದೋಂಕಾರಃ यदोऽङ्कारः ब्रह्म यदोऽङ्कारः ತಸ್ಮಾತ್ ವಿದ್ವಾನ್ ಏತೇನ ಏವ तस्माद्विद्वान् एतेनैवाय तस्माद्विद्वान् एतेनैव ಆಯತನೇನ ಏಕತರಂ ಅನ್ವೇತಿ. आयतनेनैकतरमन्वेति ಏಕತರಂ ಅನ್ವೇತಿ. आतनेनैव एकतरम् अन्वेति ಆಯತನ. ಸೊ ಹಿಯರ್ ಈ ಎರಡು ನೋಡ್ಕೊಳ್ಳಿ. ಆ್ಯಂಡ್ ಸಿ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಆಯತನಂ ವೇದ ಆಯತನವಾನ್ ಭವತಿ ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋ ಅಗ್ನೇರಾಯತನಂ ವೇದ ಆಯತನವಾನ್ ಭವತಿ. ಜ್ಞಾಪಕ ಇದೇನಪ್ಪ ಮಂತ್ರಪುಷ್ಪ, ನೀವೆಲ್ಲರೂ ಹೇಳ್ತೀರಿ. ಇಲ್ಲಿ ಆಯತನ ಅನ್ನೋ ಶಬ್ದ ಪ್ರಶ್ನೋಪನಿಷತ್ತಲ್ಲಿ ನಮ್ಮ ಪಿಪ್ಪಲಾದ ಮಹರ್ಷಿ ಹೇಳ್ತಾರೆ. ಈ ಆಯತನವನ್ನು ಪತ್ತೆ ಹೋಗಬೇಕು ಅಂದರೆ ನಿಮ್ಗೇನು ಬೇಕು ಅಂದರೆ ಓಂಕಾರೋಪಾಸನ ಬೇಕು. ವಾಟ್ ಈಸ್ ಓಂಕಾರ? ಪ್ರಣವ ಸ್ವರೂಪಂ. ದಟ್ಸ್ ವೈ ಓಂಕಾರಂ ಪ್ರಣವಾತ್ಮಾನಂ ಅಂತ ಹೇಳ್ತಾರೆ. ಓಂಕಾರದಲ್ಲಿ ಎಲ್ಲ ದೇವತೆಗಳು ಓಂಕಾರದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಸೊ ಇವ್ರು ಹೇಳ್ತಾರೆ, ಅಯ್ಯ ಮನುಷ್ಯರು ಪ್ರಾಯಣ ಅಂತಂ, ಹೌ ಲಾಂಗ್ ಒನ್ ಹ್ಯಾಸ್ ಟು ಮೆಡಿಟೇಟ್ ಅಪಾನ್ ಓಂಕಾರ ಈಸ್ ಆಲ್ಸೋ ಗುಡ್ ಕ್ವಶನ್. ಕದಾ ಕಾಲೇ ಮಾತಃ. ಶಂಕರಾಚಾರ್ಯ ಈ ಸೌಂದರ್ಯಲಹರಿ ಕ್ವಶನ್ಸ್ ಅಮ್ಮ which is the time when you are going to give me emancipation? How long I have got to keep on worshipping you? ಅಷ್ಟು ವರ್ಷ ಎಷ್ಟು ಕಾಲ ನಾನು ಮಾಡ್ತಾನೇ ಇರಬೇಕಮ್ಮ. ಕದಾ ಕಾಲೇ ಮಾತಃ. ಸೊ ಈ ರೀತಿಯಾಗಿ ಪೀಪಲ್ ಗೆಟ್. ದಟ್ಸ್ ವೈ ಈವನ್ ಇನ್ ಶಂಕರ ಇನ್ ಅದರ್ ಪ್ಲೇಸ್ ಲೈಕ್ ಭಗಜಗೋವಿಂದ ಸ್ತೋತ್ರಂ he says that when I'm going to get emancipation, he gives solution also. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತಿ ನಂದತಿ ನಂದತಿ ನಂದತ್ಯೇವ ಅಂತಾನೆ. ಯಾರ ಮನಸ್ಸು ಆ ಬ್ರಹ್ಮ ದಿ ಓಂಕಾರ ಸ್ವರೂಪ ನಲ್ಲಿ ಮುಳುಗಿರುತ್ತೋ ಅವನಿಗೆ ಎಲ್ಲ ಅನುಕೂಲಗಳಾಗತ್ತೆ. ಸೊ ಮನುಷ್ಯರು ಈ ಮನುಷ್ಯ ಲೋಕದಲ್ಲಿ ಪ್ರಯಾಣಾಂತಂ ಅಂಟಿಲ್ ದ ಟೈಮ್ ಯು ಲೀವ್ ದಿ ಬಾಡಿ. In Lakshmi Narasimha Sahasrana, in Lakshmi Narasimha Karavalambana Stotram, again Shankara, see in how many forms and ways Shankara is telling that our prana prayana is important. ನಾವು ಬದುಕಿದ್ದೀವಿ ಅಂದರೆ ಅರ್ಥ ಏನು? ನಮ್ಮಲ್ಲಿರುವ ಪ್ರಾಣಗಳು ಪ್ರಯಾಣ ಮಾಡ್ತಾ ಇದೆ ಉಚ್ಛ್ವಾಸ ನಿಶ್ವಾಸ ರೂಪೇಣ. ಆ್ಯಂಡ್ ಅವರ್ ಹಾರ್ಟ್ ಈಸ್ ಬೀಟಿಂಗ್ 72 times. ಆ್ಯಂಡ್ ಆಲ್ ಇಂದ್ರಿಯಾಸ್ ಇನ್ಸೈಡ್ ಔಟ್ಸೈಡ್ ಆರ್ ವರ್ಕಿಂಗ್. ಆ್ಯಂಡ್ ಸೊ ಅದನ್ನು ಅದೆಲ್ಲ ಪ್ರಾಣಶಕ್ತಿ ಪರಾ ಪ್ರಾಣಶಕ್ತಿ ಅಸ್ಮಿನ್ ಶರೀರೇ ತಿಷ್ಠತಿ. ಸೊ ದಟ್ಸ್ ವೈ ವೆನ್ ಯು ಟಾಕ್ ಅಬೌಟ್ ದಿ ದಕ್ಷಾ ಸ್ತೋತ್ರಂ ಆಫ್ ದುರ್ಗಾ ಆರ್ ರಾಮ ಆರ್ ಎನಿಬಡಿ, ದೇ ಆರ್ ಹ್ಯಾವಿಂಗ್ ದೇರ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಪವರ್ ಯುಟಿಲಿಟಿ ಇನ್ ಎವ್ರಿ ಬಿಟ್ ಆಫ್ ಅವರ್ ಬಾಡಿ ಇನ್ಸೈಡ್. ನಿಮ್ಮ ಸ್ಪ್ಲೀನ್ ಆಗಲಿ, ಲಿವರ್ ಆಗಲಿ, ಸ್ಟಮಕ್ ಆಗಲಿ, and heart agli, blood circulation agli, anything. And every part of our body has got the pressure. So eye pressure, because if you go to eye doctor, he is interested to check your eye pressure. If you go to the internist or a medical doctor, he is interested to check your heart pressure, blood pressure and heart pressure. And also they talk about, so everywhere there is that prana shakti in the form of pressure. If the pressure is normal, you are having the pleasure time.
ಇಫ್ ನಾಟ್ ಯು ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್. ದೇರ್ ಫಾರ್ ಅವ್ರು ಹೇಳ್ತಾರೆ ಇನ್ನೊಂದು, ನಿಮ್ಮ ಇದು ಚೆನ್ನಾಗಿಲ್ಲ, ಅದು ವೀಕ್ ಆಗಿದೆ. ವೆನ್ ದೇ ಸೇ ವೀಕ್, ದಟ್ಸ್ ವೈ ಹಿಯರ್ ಇಟ್ ಇಸ್ ಸೆಡ್ ದ್ಯಾಟ್ ಪ್ರಾಣ ತಸ್ಮಾತ್ ಯಾವ ಲೋಕಕ್ಕೆ ಹೋಗ್ತಾರೆ ಕೊನೆ ತನಕ ಓಂಕಾರೋಪಾಸನ, ಸಂಧ್ಯೋಪಾಸನ, ದೇವ್ಯುಪಾಸನ, ದೇವೋಪಾಸನ, ಯಾವ ಉಪಾಸನ ಆಗಲಿ ಮಾಡಿದರೆ ಕೊನೆ ತನಕ ಅವನು ಯಾವ ಲೋಕಕ್ಕೆ ಹೋಗ್ತಾರೆ? ವಾಟ್ ಈಸ್ ದಿ ಗೋಲ್? Is it that Brahmaloka or Swargaloka or Suryaloka or Agniloka or Vayuloka or no loka? All these combinations are there, but we have to make ability and eligibility with our upasana of using our body. Sarira Madhyam Khalu Dharma Sadhanam. ನಾವು ಮಾಡೋ ಧರ್ಮ ಸಾಧನಕ್ಕೆ ಉದ್ಯೋಗ ಮಾಡೋದು ಧರ್ಮ, ಸ್ಯಾಲರಿ ತೊಗೊಂಡು ಬರೋದು ಧರ್ಮ, ಊಟ ಮಾಡೋದು ಧರ್ಮ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಧರ್ಮ. ಇದೆಲ್ಲ ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಧರ್ಮ. ದೇವಸ್ಥಾನದಲ್ಲಿ ಮಾತಾಡದೆ ದೇವರನ್ನೇ ಕಾನ್ಸಂಟ್ರೇಟೆಡ್ ಆಗಿ ನೋಡೋದು, ಅವರ ದೃಷ್ಟಿ ನಿಮ್ಮ ಮೇಲೆ, ನಿಮ್ಮ ದೃಷ್ಟಿ ಅವ್ರ ಮೇಲೆ ಬೀಳೋದು ಇಂಪಾರ್ಟೆಂಟ್. ಸೊ ಪೀಪಲ್ ಸೇ ವೆನ್ ಯು ಗೋ ಟು ಟೆಂಪಲ್, ಡೋಂಟ್ ಟಾಕ್ ಟು ಎನಿಬಡಿ, ಯು ವಿಲ್ ಮೀಟ್ ಫ್ರೆಂಡ್ಸ್. ನೋ, ಯು ಜಸ್ಟ್ ಸ್ಟ್ಯಾಂಡ್ ಇನ್ ಸೈಲೆನ್ಸ್ ಬಿಫೋರ್ ದ deity sanctum sanctorium and see that there is a drishtipata between you both, your drishti on the God and God drishti on you. ಆ ದೃಷ್ಟಿಪಾತದಿಂದ ನಮ್ಮಲ್ಲಿ ಒಂಥರ ವೈಬ್ರೇಷನ್ಸ್ ಬರುತ್ತೆ, ಉತ್ಸಾಹ ಬರುತ್ತೆ. ಇವಾಗ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಹಾಕಿ ಅಲಂಕಾರ ಮಾಡಿದ್ದಾರೆ, ಬನ್ನಿ ನೋಡೋಣ ಅಂತ ಹೋದರೆ ಬೆಣ್ಣೆ ಹಾಕಿ ಅಲಂಕಾರ ನೋಡೋಲ್ಲ, ಏನೇನೋ ಮಾತಾಡಿಕೊಂಡು ಕಾಲಕ್ಷೇಪ ಮಾಡಿ ಬಂದುಬಿಡ್ತಾರೆ. ಅಲ್ಲ, ಬೆಣ್ಣೆಯಿಂದ, ಅಕ್ಕಿಯಿಂದ, ಬೆಣ್ಣೆ ಮೇಲೆ ಅಕ್ಕಿ ಅಲಂಕಾರ ಮಾಡಿದರೆ ಸುಪ್ರೀಂ ಹಿಂಗೆ ಕಾಣ್ತಾನೆ ಆಂಜನೇಯ. ಓ, ಅದೇ ರೀತಿಯಾಗಿ ಸಿಂಧೂರದಿಂದ ಏನೇನೋ ಅಲಂಕಾರಗಳು ಮಾಡ್ತಾರೆ. ಇಟ್ ಈಸ್ ಓನ್ಲಿ ಟು ಫೋಕಸ್, ಅಟ್ರಾಕ್ಟ್ ಆ್ಯಂಡ್ ಫಿಕ್ಸ್ ಅಪ್ ಅವರ್ ಅಟೆನ್ಷನ್ ಅಪಾನ್ ದಿ ಪರಮಾತ್ಮ ಆ್ಯಂಡ್ ಹಿಸ್ ಸ್ವರೂಪ. ದಟ್ಸ್ ವೈ he says that Brahma yetu tad onkara. You don't know Brahma, but how at all you are able to get hold of the Brahma Swarupam? Through Onkara. So Onkara is A, U, Ma. The A, U, Ma has been defined and identified with number of things. Bhuloka, Swarga, Antariksha Loka, Swargaloka. Bhula, Rigveda, Samaveda, Yajurveda. Brahma, Vishnu and Maheshwara. So ಈ ರೀತಿಯಾಗಿ ಆ ಉ ಮಾ ಅನ್ನು ಐಡೆಂಟಿಫೈ ಮಾಡ್ತಾರೆ. ದಟ್ಸ್ ವೈ ವಿ ಹ್ಯಾವ್ ಗಾಟ್ ಓಂಕಾರ ಉಪನಿಷತ್. ಐ ಟೋಲ್ಡ್ ಯು, ಎಸ್ ರಂಗನಾಥ್ ಹ್ಯಾಸ್ ರಿಟನ್ ಓಂಕಾರ ಮೇಲೆ ಪಾಪ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅವರು. ಹಿ ಜಸ್ಟ್ ವರ್ಕ್ಡ್ ಆನ್ ಓಂಕಾರ ಬಿಕಾಸ್ ಇದು ಆಯತನವೇವ ಏಕತರಂ ಅನ್ವೇತಿ. ಸೊ ಓಂಕಾರ ವಿಲ್ ಶೋ ಯು ದ ಗೂಗಲ್ ಪಾತ್ ಟು ಗೋ ಟು ಪರಮಾತ್ಮ. ಸಿ ತಸ್ಮಾತ್ ವಿದ್ವಾನ್ ಏತೇನ ಏವ ಆಯತನೇನ ಏವ ಏಕತರಂ ಅನ್ವೇತಿ. If at all you want to go to a singular place, singularized place, rather polarized placement, there is only one way. If you want to go to Hyderabad, nowadays you take train, that is one experience. You take a flight, another experience. You take a bus, another experience. But which way, which transport you take depends upon you, because you can't save time and money simultaneously. If you want to save time, spend more money. If you want to save money, spend time. So time and money, they don't go hand in hand. It depends on your choice. But the Onkara is something very much common to all people. The pathway designed, stipulated through Onkara to reach Paramatma is there. So he must know it. And therefore, he says, Jaha yad ekamatram na vidhyayita saha teneva samveditaha turnameva jagati abhisampadjante sabbanjate tam rucha manushyalokam upanayante saha tatra tapasa brahmacharyena ಶ್ರದ್ಧೆಯ ಸಂಪನ್ನ ಮಹಿಮಾನಂ ಅನುಭವತಿ. ಸುಂದರ, ಎಷ್ಟು ಈಸಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಪರಮಾತ್ಮ. ಈ ಋಷಿಗಳು, ದೇರ್ ಆಲ್ ಡಿವೈನ್ ರೆಪ್ರೆಸೆಂಟೇಟಿವ್ಸ್. ದೇರ್ ಫೋರ್ ಋಷಿ ಆಶ್ರಯ ತುಂಬ ಇಂಪಾರ್ಟೆಂಟ್.
ಆ ಋಷಿಗಳನ್ನ ಆಶ್ರಯ ಮಾಡಿ ಅವ್ರಿಗೇನು ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಎನಿಥಿಂಗ್, ಬಟ್ ಐ ವಾಂಟ್ ಯು ಟು ಗೆಟ್ ಹೋಲ್ಡ್ ಆಫ್ ನಾಲೆಡ್ಜ್. ಐ ವಾಂಟ್ ಯು ಟು ಲವ್ ವೇದಾಸ್, love the knowledge couched in the Vedas, and make that knowledge reduced into your practical life. Because our days are there. Dinayaminyau sayam pratah sisiravasanto punarayatah kalah gacchati ಕ್ರೀಡತಿ ಆಯುಹು ಆಶಾವಾಯು ನ ಮುಂಚತಿ. ಸೊ ಈ ಆಶಾವಾಯುವೇ ಭಗವದ್ಗೀತಾ. ಅದನ್ನು ಮುಂಚನೆ ಮಾಡಬೇಕು. ಮೋಕ್ಷ ಸನ್ಯಾಸ ಯೋಗ ಹೇಳಿದಾಗ ಸನ್ಯಾಸ ಈವನ್ ಫಾರ್ ದಿ ಮೋಕ್ಷ ಅಂದರೆ ನನಗೆ ಇದು ಬೇಕು ಅಂತ ಹೇಳೋದೇ ಬೇಡ. ಹೀ ಡಿಸೈಡ್ಸ್ ವಾಟ್ ಯು ವಾಂಟ್. ಜಸ್ಟ್ ಲೈಕ್ ದಿ ಇಂಟರ್ವ್ಯೂ ಆಫೀಸರ್ ಡಿಸೈಡ್ ವೆದರ್ ಯು ಆರ್ ಎಲಿಜಿಬಲ್ ಫಾರ್ ದ ಜಾಬ್ ಆರ್ ನಾಟ್. ವೆನ್ ದೇ ಡಿಸೈಡ್ ಯು ಆರ್ ಎಲಿಜಿಬಲ್, ದೇ ಸೆಂಡ್ ಯು ದಿ ಅಪಾಯಿಂಟ್ಮೆಂಟ್ ಆರ್ಡರ್. ಇಲ್ಲ ಅಂದರೆ ಅಪ್ಲೈ ನೋ ರಿಪ್ಲೈ. ಸೊ ಹಿಂಗಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಓಂಕಾರೋಪಾಸನ ಹೆಂಗೆ ಮಾಡೋದು ಅಂದರೆ ಥ್ರೂ ತಪಸ್ಸು, ಥ್ರೂ ಬ್ರಹ್ಮಚರ್ಯ, ಥ್ರೂ ಶ್ರದ್ಧಾ. ಇವೆಲ್ಲ ವಾಟ್ ಈಸ್ ದ್ಯಾಟ್? ದಿಸ್ ಇಸ್ ದಿ ವೆಲ್ತ್. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾವಂ ಅಶ್ವಂ ಪುರುಷಾನಹಂ. ಈ ಪುರುಷಾನಹಂ ಅಂದರೆ ಮೋಕ್ಷ. See, the first and last dharma artha kama mokshas. So dharmadeva arthaha prabhavati, dharmadeva kamaha prabhavati, dharmadeva moksha prapti ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. See, dharma is the master key. If you are using that master key, any lock you can open up, either arthakama, arthalak, or kama lock, or moksha lock. ಬಟ್ ನಮ್ಗೆ ಅಷ್ಟೊಂದು ಜ್ಞಾನ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಪರಿಸ್ಥಿತಿ ಬಂದು ಕೂತ್ಕೋಬೇಕು. ಆವಾಗ ನಮ್ಮ ಪಿಪ್ಪಳಾದ ಮಹರ್ಷಿ ಹೇಳ್ತಾರೆ, ಅಯ್ಯ, ದೀಸ್ ಆರ್ ಆಲ್ ದಿ ಟೂಲ್ಸ್. ದಿಸ್ ಈಸ್ ದಿ ಸ್ಕ್ರೂ ಡ್ರೈವರ್. ಸ್ಕ್ರೂ ಈಸ್ ಪರಮಾತ್ಮ, ಬ್ರಹ್ಮತತ್ವಂ, ಆ್ಯಂಡ್ ಡ್ರೈವರ್ ಇಸ್ ದಿ ತಪಸ್, ಡ್ರೈವರ್ is the brahmacharya, driver is the shraddha, and these are the only instruments through which you can open up the Paramatma. And again, in the next mantra, 5-4, यदि द्विमात्रेण मनसंपद्यते सह अंतरिक्षं यजुहुभिः उन्नीयते सोमलोकं सह सोमलोके ವಿಭೂತಿಂ ಅನುಭೂಯ ಪುನರಾವರ್ತತೆ. ಸೊ ನೀವು ಯಾವ ಲೋಕಕ್ಕೆ ಹೋದರೂ ಪರ್ಮನೆಂಟಾಗಿ ಎಲ್ಲೇ ಸೆಟ್ಲ್ ಆಗ್ತೀರಿ ಅನ್ನೋದು ಕ್ವಶನ್ ಮಾರ್ಕ್. ಸ್ವರ್ಗಲೋಕಕ್ಕೆ ಹೋದರೆ ಯು ಹ್ಯಾವ್ ಟು ಕಮ್ ಬ್ಯಾಕ್. ಆಲ್ ಗಾಡ್ಸ್ ಹ್ಯಾವ್ ಕಮ್ ಬ್ಯಾಕ್ ಟು ದಿ ಅರ್ತ್. ದೇವತೆಗಳೇ ಹುಟ್ಟುತ್ತಾ ಇದ್ದಾರೆ ಅಗೇನ್. ಅದಕ್ಕೋಸ್ಕರ ಅವರಿಗೆಲ್ಲ ಹ್ಯೂಮನ್ ಅಚೀವ್ಮೆಂಟ್ಸ್ ತುಂಬ ಇರ್ತಾ ಇದೆ. ಇವರು ಹೇಳ್ತಾರೆ, ಏನೂ ಬೇಡದೆ ಬರೀ ಯಜ್ಞ, ಬರೀ ತಪಸ್ಸು, ಬರೀ ಪರೋಪಕಾರ ಇದೆಲ್ಲ ಮಾಡೋರಿದ್ದಾರೆ. ಅಬ್ದುಲ್ ಕಲಾಂನ ಎಲ್ಲರೂ ಕೋಟ್ ಮಾಡ್ತಾರೆ. ಹಿ ಹ್ಯಾಸ್ ಓನ್ಲಿ 4 pants, 4 shirts or 6 shirts, and he has only pen, paper, but 47 some awards, and ultimately is declared as a Bharata Ratna. ಅಂತಹ ಜನ್ಮ ಅನ್ನೋದು ನೋ ಮ್ಯಾಟರ್, ದೇಶ, ಕಾಲ ಆ್ಯಂಡ್ ವರ್ಣ, ಜಾತಿ, ನೋ ಮ್ಯಾಟರ್. ಇವೆಲ್ಲ ಡಿವಿಷನ್ಸು ಫಾರ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್. ಅದರ್ವೈಸ್ ಈ ಅಡ್ಮಿನಿಸ್ಟ್ರೇಷನಲ್ಲಿ ಕೂಡ ಬಾಸ್ ಒಬ್ಬನೇ ಇರ್ತಾನೆ, ಅವನ ದ್ವಾರಾನೇ ಎಲ್ಲ ಹೋಗುತ್ತೆ. ಅದು ಪರಮಾತ್ಮ. ಹಾಗೆ ಇಲ್ಲಿ ಹೇಳ್ತಾನೆ ನೋಡ್ರೆ ಬೈಬಲಾದ, ಮನಸ್ಸು ದ್ವಿಮಾತ್ರಾಣಿ ಸಂಪದ್ಯತೆ. ಸಪೋಸಿಂಗ್ ಯು ಹ್ಯಾವ್ ಗಾಟ್ ದ್ಯಾಟ್, ಯು ವಿಲ್ ಗೋ ಟು ಸೋಮಲೋಕ. ಯಜುರ್ಭಿಹಿ ಸೋಮಲೋಕಂ ನಯತೆ. ನೀವು ಯಜ್ಞಗಳು ಮಾಡ್ತಾಯಿದ್ರೆ ಸೋಮಲೋಕಕ್ಕೆ ಹೋಗ್ತೀವಿ. ಆದರೆ ಈ ಸೋಮಲೋಕದಲ್ಲಿರೋ ಸುಖಗಳೆಲ್ಲ ಅನುಭವ ಆದಮೇಲೆ ಯು ವಿಲ್ ಬಿ ಶಂಟೆಡ್ ಬ್ಯಾಕ್ ಡೌನ್ ಇನ್ ಟು ಭೂಲೋಕ. Because Bhuloka is having that kind of a double Dvitiyatvam. There is always 2 things in Bhulokam. So Advitiyayatastha is important. Though there are 2 things, but you should adopt to one thing and take shelter. That's why ಈ ಪಂಚಕೋಶ ವಿದ್ಯಾ ಇದೆಯಲ್ಲ, ಮತ್ತು ಉಪನಿಷತ್ತಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಆತ್ಮ. ಈ ಇಂಥ ಆತ್ಮದಲ್ಲಿ ಯು ಹ್ಯಾವ್ ಟು ಟ್ರಾನ್ಸೆಂಡ್ ಅಪ್ 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 ಅಪ್. ದೆನ್ ಒನ್ಸ್ ಯು ಗೆಟ್ ಇನ್ ಟು ದಿ ವಿಜ್ಞಾನಮಯ ಆತ್ಮ, ಆನಂದಮಯ ಆತ್ಮ, ದೆನ್ ಯುವರ್ ಗೋಲ್ ಆಫ್ ಜರ್ನಿ ಈಸ್ ಆಲ್ಮೋಸ್ಟ್ ಕಮಿಂಗ್ ಟು ಎ ಕೈಂಡ್ ಆಫ್ ಕನ್ಕ್ಲೂಷನ್. ಪಂಚಭೂತಾಸ್, ಪಂಚವಾಯುಸ್, ಪಂಚ ಇಂದ್ರಿಯಾಸ್, ಎಕ್ಸೆಟ್ರಾ.
ಅದಕ್ಕೋಸ್ಕರ ಅಂಡ್ ಶಂಕರರು ಹೇಳ್ತಾರೆ, ಯತ್ರ ಗತ್ವಾನ ಪುನರಾವರ್ತತೆ ತದೇವ ನಿರ್ವಾಣಂ. ಸೊ ದಟ್ಸ್ ವಾಟ್ ನಿರ್ವಾಣ ಷಟ್ಕಂ ಅಂತ ಬರೆದಿದ್ದಾರೆ, ನೋಡಿದ್ರ. ಹಿ ಹ್ಯಾಸ್ ಓನ್ಲಿ ಡಿಫೈನ್ಡ್ ದ ನಿರ್ವಾಣ ಇನ್ 6 ಶ್ಲೋಕಾಸ್. ನಾ 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 ನೇತಿವಾದ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಅಂದರೆ ನೀವು ಕೀಪ್ ಆನ್ ಡಿನೈಯಿಂಗ್, ಐ ಗಾಟ್ ದಿಸ್, ನೋ, ಐ ಗಾಟ್ ದಟ್, ನೋ, ಐ ಆಮ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ಡಿಫರೆಂಟ್, ನೋ. So 1 bedroom house, no. 2 bedroom house, no. 3 bedroom house. Like that, we are trying to shifting ourselves. But when once you stop the shifting, then you are stable. When you are stable, your experience is quite different. That's why you should work up in such manner. In the next mantra 5, 6, 5, 5 and all that, he is going to describe more and more. So basically, ಈ 5th ಪ್ರಶ್ನದಲ್ಲಿ ಇಂಪಾರ್ಟೆಂಟ್ ಥೀಸಿಸ್ ಏನಪ್ಪ ಅಂದರೆ, ಆರ್ಗ್ಯುಮೆಂಟು, ಯು ಟೇಕ್ ದ ವೆಹಿಕಲ್ ಆಫ್ ಓಂಕಾರ, ಯೋಗಾರೂಢ ತದುಜ್ಯತೆ. ಕೃಷ್ಣ ಆರೂಢ ಅಂದರೆ ಆರೂಢ ಮೀನ್ಸ್ ಬೋರ್ಡಿಂಗ್. ವಾಟ್ ಬೋರ್ಡಿಂಗ್ ಯು ಶುಡ್ ಮೇಕ್? ಯೋಗ ಎಂಬ ವೆಹಿಕಲನ್ನು ಬೋರ್ಡ್ ಮಾಡಬೇಕು. ಸೊ ಯು ಮಸ್ಟ್ ಪಿಕ್ ಅಪ್ ದಿ ಬೋರ್ಡಿಂಗ್ ಪಾಸ್ ಟು ಎಂಟರ್ ಇನ್ ಟು ದಿ ಯೋಗ ಕ್ರಾಫ್ಟ್. ಆವಾಗ ಯು ಆರ್ ಅಡ್ಮಿಟೆಡ್ ಇನ್ ಟು ದಿ ಯೋಗ. ಸೊ ಯೋಗಾರೂಢ ತದುಚ್ಯತೆ. ಕಿಂ ಯೋಗಾರೂಢತ್ವಂ ಅನ್ನೋದು ಅಗೇನ್ ಅರ್ಜುನ ಪ್ರಶ್ನೆ ಹಾಕಿದರೆ ಅದಕ್ಕೆಲ್ಲ 17 ಯೋಗಾಸ್ ಹೇಳ್ತಾನೆ. ಎಲ್ಲ ಯೋಗಗಳೇ. ಆ ಯೋಗಾಧಿಪತಿ ಯಾರು ಅಂದರೆ ನಾನು. ಅರ್ಜುನ ಈಸ್ ಯೋಗೀಶ್ವರ, ಕೃಷ್ಣ ಈಸ್ ಯೋಗೀಶ್ವರೇಶ್ವರ. ಎಷ್ಟೋ ಯೋಗೀಶ್ವರರಿದ್ದಾರೆ ಪ್ರಪಂಚದಲ್ಲಿ, ಅವ್ರಿಗೆಲ್ಲರಿಗೂ ಒಡೆಯ ಯಾರು ಅಂದರೆ ಪರಮಾತ್ಮ. ಹಾಗೆ ಇಲ್ಲಿ ಕೂಡ ಯು ಶುಡ್ ಟ್ರೈ ಟು ವರ್ಕ್ ಅಪ್ ಟು ಗೋ ಟು ಎ ಲೋಕ ವೇರ್ ಫ್ರಮ್ ಯು ಡು ನಾಟ್ ಕಮ್ ಬ್ಯಾಕ್. ಯತ್ರ ಗತ್ವಾ ನ ಪುನರಾವರ್ತತೆ ತದೇವ ಬ್ರಹ್ಮಲೋಕ, ತದೇವ ಸತ್ಯಲೋಕ, ತದೇವ ಲೋಕ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಶ್ರಾದ್ದ ಮಾಡಿದಾಗ, ಅಪರ ಕರ್ಮ ಮಾಡುವಾಗ, ಪರಾಪರ ಕರ್ಮಗಳು ಮಾಡುವಾಗ ಏನು ಮಾಡ್ತೀವಿ, ನಮ್ಮ ಸಮಸ್ತ ಪಿತೃಣಾಂ ಶಾಶ್ವತ ಬ್ರಹ್ಮಲೋಕ ವಾಪ್ತಿರಸ್ತು. ಈ ಶಾಶ್ವತ ಶಬ್ದಕ್ಕೆ ಅರ್ಥ ಏನು? ಐ ಡೋಂಟ್ ವಾಂಟ್ ದೆಮ್ ಟು ಕಮ್ ಬ್ಯಾಕ್. ದೋಸ್ ಪೀಪಲ್ ಹೂ ಹ್ಯಾವ್ ಡಿಪಾರ್ಟೆಡ್ ಫ್ರಮ್ ದಿಸ್ ವರ್ಲ್ಡ್, ದೇ ಶುಡ್ ಗೋ ಅವೇ, ಬಿಕಾಸ್ ದೇರ್ ವೇಕೆನ್ಸೀಸ್ ಆರ್ ಮೋರ್ ದ್ಯಾನ್ ವೇಕೆನ್ಸೀಸ್ ಅಪಾನ್ ದಿ ಅರ್ತ್, ಆ್ಯಂಡ್ ಆಲ್ ದಿ ವೇಕೆನ್ಸೀಸ್ ಆರ್ ನಾಟ್ filled. If they are filled, they are only temporary. Because you see, after reaching superannuation, you are hereby retired, and the government letter ಕಳಿಸ್ಬಿಡ್ತಾರೆ. 58 to 60, 62 years ಆದ ತಕ್ಷಣ ರಿಟೈರ್ಮೆಂಟ್ ಲೆಟರ್ ಮಾಡಿಬಿಡ್ತಾರೆ. ಏನು, ಆಫ್ಟರ್ ರೀಚಿಂಗ್ ಸೂಪರ್ಯಾನ್ಯುಯೇಷನ್ ಯು ಆರ್ ಹಿಯರ್ ಬೈ ರಿಟೈರ್ಡ್ ಅಂತ. ನೋ ಥ್ಯಾಂಕಿಂಗ್ ಯು ಆಲ್ಸೋ, ಬಟ್ ಅದು ಕೆಳಗಡೆ ಗೌರ್ಮೆಂಟ್ ಆರ್ಡರ್ ಬೈ ಆರ್ಡರ್ ಅಂತ ಇರ್ಬಿಡುತ್ತೆ. ಯಾಕೆಂದರೆ ಇಷ್ಟು ವರ್ಷ ಅವನು ಸರ್ವ್ ಮಾಡಿದ್ದು ಕೂಡ ನೋ ಥ್ಯಾಂಕ್ಸ್, ಬಿಕಾಸ್ ದಿ ಗೌರ್ಮೆಂಟ್ ಫೀಲ್ ಸಮಥಿಂಗ್ ಡಿಫರೆಂಟ್. ಹಾಗೆ ಇಲ್ಲಿ ಕೂಡ ಯು ಶುಡ್ ಗೆಟ್ ಆನ್ ಟು ದ ಲೋಕ ವೇರ್ ಯು ಡೋಂಟ್ ಹ್ಯಾವ್ ರಿಟರ್ನ್ ಟಿಕೆಟ್, ಓನ್ಲಿ 2 ಟಿಕೆಟ್, 1 ವೇ ಟಿಕೆಟ್ ತೊಗೊಂಡು ಹೋಗಬೇಕು. ಅದು ಹೆಂಗಾಗತ್ತೆ 1 ವೇ ಟಿಕೆಟ್ಟು ಅಂದರೆ ಓಂಕಾರ ಅಧ್ಯಾನ. ವೆನ್ ಒನ್ಸ್ ಯು ಟೇಕ್ ಟು ದಿ ವೆಹಿಕಲ್ ಆಫ್ ಓಂಕಾರ ಆ್ಯಂಡ್ ಡೂ ಇಟ್ ಅಂಟಿಲ್ ದ ಪ್ರಾಣ ಪ್ರಯಾಣ ಸಮಯ, ನಮ್ಮ ಪ್ರಾಣ ಪ್ರಯಾಣ ಮಾಡೋದಕ್ಕೆ ಸಿದ್ಧವಾಗಿ ಹೋಗ್ತಾ ಇರುವಾಗ ಅಷ್ಟು ತನಕ. ಅದಕ್ಕೋಸ್ಕರ ಈ ಕರಾವಲಂಬ ಸ್ತೋತ್ರದಲ್ಲಿ ಶಂಕರರು ಏನು ಹೇಳ್ತಾರೆ, ಈ ಪ್ರಾಣ ಪ್ರಯಾಣ ಸಮಯದಲ್ಲಿ ನಾನು ಐ ಮೇ ನಾಟ್ ಬಿ ಏಬಲ್ ಟು ರಿಮೆಂಬರ್ ಯು. ಕಫ, ಕೆಮ್ಮು, ಜ್ವರ, ವೀಕ್ನೆಸ್ಸು, ಬಾಧ, ಮನಸ್ಸಲ್ಲಿ ಅವನಿಗೆ ಅದು ಕೊಟ್ಟಿಲ್ಲ, ಇವೆಲ್ಲ ಸ್ಯಾಂಡ್ವಿಚ್ ಆಗಿಬಿಟ್ಟು ನನ್ನನ್ನು ಹಾಡು ಮಾಡುತ್ತೆ. ಆದರೆ ಶುದ್ಧವಾದ ಮನಸ್ಸಲ್ಲಿ ನಾರಾಯಣ ಶಬ್ದೋಚ್ಚಾರಣ ಮಾಡಿದರೆ ಅವ್ರಿಗೇನಾಗತ್ತೆ ಅಂದರೆ ಪರಂ ಲೋಕಂ ಏತಿ. ಸೊ ನಾರಾಯಣ ಶಬ್ದವನ್ನು ಹೇಳಿ ಹೋದರೆ ಅವನು ಅದರ್ಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಅಜಾಮಿಲ ವ್ಯಾಖ್ಯಾನ ಇನ್ ಭಾಗವತಂ. ಈ ಅಜಾಮಲ ಏನು ಮಾಡಿದ್ದಾನೆ, ನಾರಾಯಣ 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 ಅಂತ ಹೇಳಿದ್ದಾನೆ. ನಾರಾಯಣ ಈಸ್ ಓಂಕಾರ ಪ್ರಣವ ಸ್ವರೂಪ. ಅವನ ಸ್ಮರಣದಿಂದ ಇವನ್ ಯಮ ವಾಸ್ ಆಲ್ಸೋ ಡಿಫೀಟೆಡ್. When Yama goes to Narayana, and because urged by his own employees, Nodappa, any time we went to bring the pranam back, we are not failure. But this time when we went to Ajamala, we had to come back with empty rope, not having the pranam fixed in that. Then you go and find out with your boss
why you failed. It's not our failure, your failure. Then Narayana tells, so you should observe in Bhagavatam the dialogue between Narayana and Yama, the dialogue between Yama and Shiva. Shiva became Mrityunjaya and Narayana became the Mrityu Mrityu. Mrityu Mrityum Namamyam. So Mrityu Mrityu, and the Mrityu creator is Narayana, and Mrityu, victor over Mrityu is Shiva. But however it is, both are same. Sange, one has to be victor over the death and also creator of the verse. So when all people worshipped Shiva, asked Shiva, Ayo, Mrityu will there have problem, appa. You just create back, give back life to Mrityu. Andre. Then at the request of all gods, Shiva created. Shiva gave back birth and growth and same powers to Mrityu. Therefore, we say Triyambakam yajamahe sugandhim pushtivardhanam burvarukamiva bandhanat mrityo mukshiya ma amrutatu. Bandhana mukti amrita prapti is Amrutyunjaya mantra. So we say Mrutyunjayaya vidmahe Parvatishaya dhimahi tanno sadashiva prachodayatu. Istu ಇದೆ. So we are in this mid of the Omkara Gnana and the identity of Omkara and the ultimate loka which you reach because of Omkara Upasana prana up to the prana prayana samaya. Om Shanti. Om Sahana Bhavatu Sahano Bhunaktu Saha Vidyankaravavahe Tejasvinavadhitamastu vidvishavahe. Om Shanti Shanti Shanti. Sarve Bhavantu Sukhinah Sarve Santu Niramaya Sarve Bhadrani Pashyantu Ma Kaschid Dukkha Bhag Bhavet. Om Shanti Shanti Shanti. Harihi Om Tat Satum Sarvam Shri Krishnarpanamastu Shri Vasudevarpanamastu Shri Veda Purusha Ashirvadostu Om Shri Matru Charanaravindarpanamastu Om Tat Sat. Hari Om. Namaste Guruji. Hari Om, Namaste. Yes. We were enjoying it out, listening. Yes, Gurudev. It's an internet program. Interconnected website. Mm-hmm. So you see, the Veda is a web, spider web. Yeah. Mm-hmm. ಹೌದು. ಅವ್ರು ಏನು ಹೇಳ್ತಾರೆ ಅಂದರೆ, ಇಫ್ ಯು ಜಸ್ಟ್ ಮೂವ್ ಎ ಸ್ಟ್ರಿಂಗ್ ಆಫ್ ದಿ ವೆಬ್ ಆಫ್ ದಿ ಸ್ಪೈಡರ್, ದಿ ಎಂಟೈರ್ ವೆಬ್ ವಿಲ್ ಮೂವ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಕಂಪ್ಯೂಟರ್ ವೆಬ್ಸೈಟ್ ಅಂತ ಹೇಳುವಾಗ 1 2 3 4 5 6 ಎಷ್ಟಿರುತ್ತೆ. ಡಿ ಯು ಗೋ ಟು ಲಾಸ್ಟ್ ನಂಬರ್? ನೋ. ಒಂದು 1 or 2 ನೋಡಿಬಿಟ್ಟು ಗೊತ್ತಾಯ್ತು ಅಂತ ಸ್ಟಾಪ್ ಮಾಡ್ತೀರಿ. ಬಟ್ ಆದರೆ 10,000 ಪೇಜಸ್ ಇರುತ್ತೆ ಆ ವೆಬ್. I don't know the technology behind, but if you see that on the top head, you'll see that 10,000 pages. You cannot go to 10,000 pages and get knowledge about the web, is it not? So, I'm so happy that ನಾನು ಗೊತ್ತಿಲ್ಲ. This are not, I have not prepared anything. It's all divine grace, and I'm happy. Yeah, exactly, sir. Don't doubt, sir. I mean, ಎಲ್ಲರೂ ಹೇಳಿದೆ ಅದು. ಹೆಂಗೆ ಫ್ಲೋ ಇದೆ, ಡಿವೈನ್ ಗ್ರೇಸ್ ಇಸ್ ರೈಟ್ಲಿ ಸೆಟ್, ಸರ್, ಅಂಡ್ ವಿ ಆರ್ ಬ್ಲೆಸ್ಡ್ ಇನ್ ಮೆನಿ ವೇಸ್. ಅದು ಹೆಂಗೆ ಟೈಮ್ ಪಾಸ್ ಆಗ್ಬಿಡುತ್ತೆ 1 hour ಗೊತ್ತಾಗಲ್ಲ. ಆಮೇಲೆ ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಪೀಪಲ್. 1-2 ಸತಿ, ಒಂದು ಫ್ಯೂ ಅವರ್ಸ್ ಇಫ್ ಯು ಲಿಸನ್, ಪ್ರಾಬ್ಲಿ ದೆನ್ ಯು ವಿಲ್ ನೋ. ಅಂದ್ರೆ ಆಲ್ವೇಸ್ ನನಗೆ ಎಲ್ಲರೂ ಹಳೆ ಕಾಲದಲ್ಲಿ ಉಪನ್ಯಾಸಕ್ಕೆ ಹೋಗ್ತೀನಿ ದೂರ ಬಸ್ ಪ್ರಯಾಣ ಮಾಡಿ ಹೋಗೋರು. ಯಾಕೆ ಅಂತ ಇವಾಗ ಅರ್ಥ ಆಗ್ತದೆ. ಇವಾಗ ಮನೆ ಡೋರ್ ಸ್ಟೆಪ್ ಅಲ್ಲೇ ಇದೆ. So it's a beautiful ಓಂಕಾರದ ಬಗ್ಗೆ. ಎವ್ರಿ ಡೇ ಸಂಧ್ಯಾ ವಂದನಂ 3 times we say ಓಂ ಏಕಾಕ್ಷರಂ ಬ್ರಹ್ಮ ಅಂತ. See, ನಮಗೆ ಏಕಾಕ್ಷರ is ಬ್ರಹ್ಮ, and Brahma has not got several words, several things, but all the names of Sarma, I mean Rama, Devatas merged into one word, Rama.
Yeah. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಹೇಳಿದಾಗ ಸಹಸ್ರ ಡಸ್ ಹ್ಮ್ ನಾಟ್ ಮೀನ್ ಓನ್ಲಿ 1000. ಸಹಸ್ರ ಮೀನ್ಸ್ ಮಲ್ಟಿಟ್ಯೂಡಿನಲ್ ಡೈಮೆನ್ಷನಲ್ ಕೀರ್ತಿ ಆಫ್ ಪರಮಾತ್ಮ ಕೆನ್ ನೆವರ್ ಬಿ ಎನ್ಲಿಸ್ಟೆಡ್ ಅಟ್ ಆಲ್. ಲಕ್ಷ್ಮೀ ದೇವಿಗೆ 80,000 ನಮಸ್ಕಾರ, 80,000 ನಾಮ ಸಹಸ್ರನಾಮಾಸ್ ಆರ್ ದೇರ್. 80,000 ಲಕ್ಷ್ಮಿ. ಪಾಪ ಅಷ್ಟೊಂದು ಇಟ್ಕೊಂಡು ಎಷ್ಟು ಹ್ಮ್ ಕಷ್ಟಪಡ್ತಾಳೋ ಗೊತ್ತಿಲ್ಲ ಮಾತಾಯಿ. ಸೊ ದಿಸ್ ಇಸ್ ಹೌ ದಿ ಗೋಸ್ ಲೈಕ್ ಚೆನ್ನಾಗಿದೆಯಲ್ಲ. ಮೂರ್ ಸತ್ರ. ಸೊ ಸಾಟರ್ಡೆ ಪ್ಲೀಸ್ ಶೇರ್ ಯುವರ್ ಪ್ರೇಯರ್ ವಿತ್ ಆಲ್ ಯುವರ್ ಪೀಪಲ್ ಆನ್ ಸಾಟರ್ಡೆ ಆ್ಯಂಡ್ ವಿಲ್ ಕಮ್ ಟು ಬ್ರಿಂಗ್ 2 ಸಬ್ಜೆಕ್ಟ್ಸ್ ಆನ್ ಟು ದಿ ಟೇಬಲ್. ನಮ್ಮ ಡೆಸ್ಕಿಗೆ ಡೆಸ್ಕ್ ಟು ಡೆಸ್ಕ್ ಅಂತ ಅಲ್ಲ, DTP. ತುಂಬಾ ತಿಂಡಿ So, ನನಗೆ desk to ಅಜೀರ್ಣ. desk, 2 books we keep on our desk and try to see how are the commonness. Illi guru, illi ಶಿಷ್ಯ, ಅಲ್ಲಿ ಶಿಷ್ಯ. And ಇಲ್ಲಿ ಶಿಷ್ಯ ಏನೋ ರೆಡಿ ಆಗಿದ್ದಾನೆ. ರಾಮ ಈಸ್ ಅ ರೆಡಿ ಸೋಲ್ಜರ್. ಬಟ್ ಇವರು ಇಲ್ಲಿದಾರಲ್ಲ, ಅಲ್ಲಿ ಅರ್ಜುನ ಈಸ್ ರೆಫ್ಯೂಸಿಂಗ್ ಸೋಲ್ಜರ್. ಸೊ ದಿ ಪರಮಾತ್ಮ ಹ್ಯಾಸ್ ಟು ಬಿ, ಬಿಕಾಸ್ ಪರಮಾತ್ಮ ಹ್ಯಾಸ್ ಟು ಮ್ಯಾನೇಜ್ ದ ಫೆಲೋ ಹೂ ಇಸ್ ರೆಡಿ ಸೋಲ್ಜರ್ but tired, but worried, and a refusing soldier, Arjuna, who is afraid of the sins. ಚೆನ್ನಾಗಿದೆ. We'll just meet it. So you can make some comments also after the talk. Yes. Thank you very much. ಥ್ಯಾಂಕ್ ಯು. Sindhu puts that it is a wonderful thing. ಉಪನಿಷತ್ ಅಂತ ಏನೋ ಓದ್ತಾರೆ, ಬಟ್ ಉಪನಿಷತ್ತಲ್ಲೇ ಎಲ್ಲ ಡಿಕಾಕ್ಷನ್ ಇದೆ. ಕಾಫಿ ಡಿಕಾಕ್ಷನ್ ಥರ. ಅದಕ್ಕೆ ಹಾಲು ಹಾಕ್ಬೋದು, ಸಕ್ಕರೆ ಹಾಕ್ಬೋದು, ಹಾಗೆ ಕುಡಿಬೋದು. ಶ್ರೀರಾಮ್.